ನಮಸ್ತೆ. ಟೈಮ್ ಇವಾಗ 11:30, 11:45 ಆಗಿದೆ. ಇನ್‌ಸ್ಟಾಗ್ರಾಮ್‌ನ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ನೋಡ್ದೆ. 7 ತಿಂಗ್ಳಿಗೆ ಹುಟ್ಟಿರೋ ಮಗುನ ಐಸಿಯುನಲ್ಲಿ ಇಟ್ಟಿದ್ದಾರೆ. ಇರುವೆಗಳು ಕಚ್ಚಿ ಸಾಯಿಸಿದೆ ಅಂತ ಆ ಮಗುನ ತಗೊಬಂದು ತಾಯಿ ಕೈಲಿ ಕೊಟ್ಟಾಗ, ಆ ತಾಯಿ ಅದನ್ನ ಹೇಗೆ ಅರಗಿಸ್ಕೋಬಹುದು ಅನ್ನೋದನ್ನ ಜಸ್ಟ್ ನೀವೇನೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ನಮ್ ದೇಶ ಇದ್ದ ಹಾಗೆ ಇದೆ. ದೇಶದಲ್ಲಿ ಇರೋ ಜನ ಎಷ್ಟ್ರ ಮಟ್ಟಿಗೆ ನನಗೂ 2 ಮಕ್ಳಿದಾರೆ. ಆಟ ಆಡ್ಬೇಕಾದ್ರೆ ಬಿದ್ರೆ, ಎದ್ರೆ ಅಯ್ಯೋ! ಅಂತ ಅನ್ಕೊಳ್ತೀವಿ. ನೋವಾಗ್ತಾ ಇದೆ ಅಮ್ಮ ಅಂತ ಹೇಳೋಕಾಗ್ದೇ ಇರೋ ಒಂದು ಹಸು ಕೂಸು ಅದೆಷ್ಟು ನೋವನ್ನ ತಿಂದು ನರಳಿ ಸತ್ತಿರ್ಬೋದು. ಈ ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ಹೇಗಾಗಿದೆ ನಮ್ ದೇಶದಲ್ಲಿ ಅಂತಂದ್ರೆ, ದುಡ್ಡಿದ್ದವನು ಬದುಕ್ಬೋದು. ದುಡ್ಡಿಲ್ದೆ ಹೋದವನು ಈ ತರ ಸಾಯ್ತಾ ಇರ್ತಾರೆ. ಈ ವಿಷಯ ಈ ಒಂದು ವಿಡಿಯೋ ಅಮ್ಮಮ್ಮ ಅಂದ್ರೆ ಇನ್ನೊಂದ್ 2-3 ದಿನ ಇರ್ಬೋದು. ಅದಾದ್ಮೇಲೆ ಹೋಯ್ತು. ಮತ್ತಿನ್ಯಾವುದೋ ವಿಡಿಯೋ ಬರುತ್ತೆ. ಇನ್ನೇನೋ ಆಗುತ್ತೆ. ಅಂದ್ರೆ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ಲೆಕ್ಕದಲ್ಲಿ ಸರ್ಕಾರಗಳು ಕೂತ್ಬಿಟ್ಟಿರುತ್ತೆ. ಅದ್ರಲ್ಲೂ ಈಗ ನಾವಿರೋ ಸರ್ಕಾರ ನಿದ್ದೆಯಿಂದ ಹೇಳೋಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನ್ ನಡೀತಾ ಇದೆ, ತನ್ನ ಊರಲ್ಲೇನೆ ಏನ್ ನಡೀತಾ ಇದೆ, ತನ್ನ ಊರಿಗೆ ಏನ್ ಅವಶ್ಯಕತೆ ಇದೆ, ತನ್ನ ಸ್ಟೇಟ್‌ಗೆ, ನನ್ನ ಕರ್ನಾಟಕಕ್ಕೆ ಏನ್ ಬೇಕು, ಯಾರಿಗೂ ಬೇಡ. ಏಕೆ? ನಿಮಗೆ ಒಳ್ಳೆ ಎಜುಕೇಶನ್ ಬೇಕು. ಒಳ್ಳೆ ಎಜುಕೇಶನ್ ಕೊಟ್ರೆ ನೀವು ಬುದ್ಧಿವಂತರಾಗ್ತೀರಾ. ಬುದ್ಧಿವಂತರಾಗಿ ನೆಕ್ಸ್ಟ್ ನಮ್ಮನ್ನ ಆಯ್ಕೆ ಮಾಡೋದಿಲ್ಲ. ನಿಮಗೆ ಒಳ್ಳೆ ಎಜುಕೇಶನ್ ಬೇಡ. ಓದಿ ನೀವು. ಯಾವ್ದೋ ಒಂದು ದುಡ್ಡಿದ್ದವನು ಒಳ್ಳೆ ಸ್ಕೂಲಲ್ಲಿ ಓದ್ಕೊಳ್ತಾನೆ. ಅವನಿಗೆ ಯಾವ್ದು ಕಲಿಸ್ಬೇಕು ಅದ್ ನಾವು ಕಲಿಸ್ತೀವಿ. ದುಡ್ಡಿಲ್ದೆ ಹೋದವನು ಯಾವ್ದೋ ಕಿತ್ತೋಗಿರೋ ಗೌರ್ಮೆಂಟ್ ಸ್ಕೂಲ್‌ಗೆ ಹೋಗ್ತಾರೆ. ಈ ಮೈಂಡ್ ಸೆಟ್ ಅಲ್ಲಿ ನಮ್ಮ ರಾಜಕಾರಣಿಗಳು ಇರೋದು. ಇನ್ನು ಹಾಸ್ಪಿಟಲ್ ದುಡ್ಡಿದ್ದವರು ಪ್ರಾಣ ಬೇಕು, ಪ್ರಾಣ ಉಳಿಬೇಕು, ಹೋಗ್ತಾರೆ. ಎಸಿ ಏನು ರೂಮ್ ತಗೊಳ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ, ಲಕ್ಷ ಬಿಲ್ ಆಗುತ್ತೆ, ಕೊಡ್ತಾರೆ, ಬರ್ತಾರೆ. ದುಡ್ಡಿಲ್ದೆ ಹೋದವರು ಭಗವಂತ ಯಾವುದೋ ಒಂದು ಹಾಸ್ಪಿಟಲ್ ಇದೆ, ಪ್ರಾಣ ಉಳಿದ್ರೆ ಸಾಕಪ್ಪ, ಮಿಕ್ಕಿದ್ದನ್ನ ಮತ್ತೆ ನೋಡ್ಕೊಳ್ಳೋಣ ಅಂತ ಬಂದು ಸೇರ್ಕೊಳ್ತಾರೆ. ಕೊನೆಗೆ ಇಲ್ಲಿಂದ ಹೋಗೋ ಅಂತ ಪರಿಸ್ಥಿತಿ. ಜೀವನ ಪರ್ಯಂತ ಆ ತಾಯಿ ಬದುಕಿರೋ ತನಕಲೂ ಇವತ್ತು ಏನ್ ನಡೆದಿರುವಂಥ ಇನ್ಸಿಡೆಂಟ್, ಆ ತಾಯಿಗೆ ಇನ್ನೂ 2 ಮಕ್ಕಳಾದ್ರೂ ಈ ತರ ಆಗಿತ್ತು ನನ್ನ ಮೊದಲನೇ ಮಗು ಅಂತ ಅನ್ನೋದು ಇದೆಯಲ್ಲ, ಇದನ್ನ ಮರ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದಯವಿಟ್ಟು ಬುದ್ಧಿವಂತರಾಗಿ. ಯಾರೋ ದುಡ್ಡು ಕೊಡ್ತಾರೆ, ಯಾರೋ ಬಿಟ್ಟಿ ಆಶ್ವಾಸನೆ ಕೊಡ್ತಾರೆ, ಪುಕ್ಷಟೆ ಏನೋ ಕೊಡ್ತಾರೆ ಅಂತ ಆಸೆ ಪಡೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ಬೇಕಾಗಿರೋದೇನು? ಎಜುಕೇಶನ್ನು, ಒಳ್ಳೆ ಹಾಸ್ಪಿಟಲ್, ಎಜುಕೇಶನ್, ವಿದ್ಯೆ ಮತ್ತೆ ಒಳ್ಳೆ ಹಾಸ್ಪಿಟಾಲಿಟಿ ಇದಿತ್ತು ಅಂತ ಅಂದ್ರೆ ಯಾರ ಹತ್ರನೂ ಯಾರೂ ಕೂಡ ಕೈ ಚಾಚಿ ಬೇಡೋ ಅಂತ ಪರಿಸ್ಥಿತಿ ಯಾರಿಗೂ ಇರೋದಿಲ್ಲ. ಇವತ್ತೀಗ ಈ ತರ ಆಗ್ತಾ ಇರೋ ಸಾವುಗಳೇನಿದೆ, ಈ ಸಾವುಗಳ ಸಂಖ್ಯೆನ ಕಡಿಮೆ ಮಾಡ್ಬೋದು. ಮುಂದೆ ಬದುಕಿ ಬಾಳ್ಬೇಕಾದಂತಹ ಮಕ್ಕಳು ಅಥವಾ ಬದುಕಿ ಬಾಳ್ಬೇಕಾಗಿರುವಂತಹ ಹೆಂಗಸರು, ಗಂಡಸರು ಈ ರೀತಿ ದುರಂತ ಅಂತ್ಯ ಕಾಣೋದು ಖಂಡಿತ ಒಳ್ಳೇದಲ್ಲ. ನಮ್ಮ ದೇಶನ ಗೋಮಾತೆನ ನಾವು ಪೂಜೆ ಮಾಡ್ತೀವಿ, ನದಿಗಳನ್ನ ನಾವು ಪೂಜೆ ಮಾಡ್ತೀವಿ, ಮತ್ತೆ ಏನು ನಾವು ಕಣದಲ್ಲೂ ಒಳ್ಳೇದನ್ನೇ ಬಯಸ್ತೀವಿ, ಒಳ್ಳೇದನ್ನೇ ಹೇಳ್ತೀವಿ ಅಂತ ಎಲ್ಲ ಇಷ್ಟಿಷ್ಟುದ್ದ ಭಾಷಣನ ಬಿಗಿತಾರೆ. ಬೇರೆ ಕಂಟ್ರಿಗಳಲ್ಲಿ, ಬೇರೆ ದೇಶದನ್ನ ತಗೊಂಡ್ರೆ ನಾವು ಪರಿಸರನ ಅನುಭವಿಸ್ತಾ ಇದೀವಿ. ಅದಕ್ಕೆ ನಾವು ಕೊಡಬೇಕು ಅಂದ್ರೆ ಶುಚಿತ್ವ ಕಾಪಾಡ್ಕೊಳ್ಬೇಕು. ನೀರು ಕುಡಿತಾ ಇದೀವಿ, ಆ ನೀರನ್ನ ಶುಚಿಯಾಗಿ ಇಡೋದಕ್ಕೆ ನಾವು ನೋಡ್ಕೊಳ್ಬೇಕು. ಹಸುಗಳಿಂದ ಹಾಲು ಕುಡಿತಾ ಇದೀವಿ, ಹಸುಗಳನ್ನ ಚಂದ ನೋಡ್ಕೋಬೇಕು. ಈ ತರ ಯೋಚನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಹೆಸರಿಗೆ ಮಾತ್ರ ಗೋಮಾತೆ ನಾವು ಪೂಜೆ ಮಾಡ್ತೀವಿ ಅಂತ, ಆದ್ರೆ ಆ ಗೋಮಾತೆಗೆ ಪ್ಲಾಸ್ಟಿಕ್ ಕೊಡ್ತಾ ಇದ್ದಾರೆ, ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ, ತಿನ್ನೋದಕ್ಕೆ ಕೊಡ್ತಾ ಇದ್ದಾರೆ. ಗಂಗೆನ ಪವಿತ್ರ ಅಂತ ಹೇಳ್ತಾರೆ, ಗಂಗೆನ ಮಾಲಿನ್ಯ ಮಾಡ್ತಾ ಇದ್ದಾರೆ. ಪರಿಸರನ ದೇವರು ಅಂತ ಪೂಜಿಸ್ಕೊಂಡು ಬಂದಿರೋ ನಮ್ಮ ದೇಶ ಇವತ್ತು ಪರಿಸರದ ಮೇಲೆ ಎಲ್ಲಂದ್ರಲ್ಲಿ ಮರ ಗಿಡಗಳನ್ನ ಕತ್ತರಿಸಿ ಶೋಷಣೆ ಮಾಡ್ತಾ ಇದ್ದಾರೆ.
ಇವತ್ತು ನಾವೆಲ್ಲ ಇಷ್ಟೊಂದು ಸೆಕೆ, ಮಳೆ ಬರಬೇಕು, ಇಷ್ಟೊಂದು ಬಿಸಿ ತಾಪ ಆಗ್ತಾ ಇದೆ ಅಂತ ಎಲ್ಲ ಮಾತಾಡ್ತಾ ಇದೀವಿ ಅಲ್ಲ. ಇವತ್ತು ಮನೆನಲ್ಲೂ ನಾವೆಲ್ಲ ಬೆಂದೋಗ್ತಾ ಇದೀವಿ ಅಲ್ವಾ. ಇದಕ್ಕೆಲ್ಲ ಮನುಷ್ಯನ ಈ ಕೆಟ್ಟ ಆಲೋಚನೆಗಳು, ಕೆಟ್ಟ ವರ್ತನೆಗಳಿಂದ ಇವತ್ತು ಪ್ರತಿ ಒಂದೊಂದು ಹೆಜ್ಜೆ ಹೆಜ್ಜೆನಲ್ಲೂ ನೋವನ್ನ, ಹಿಂಸೆನ ಅನುಭವಿಸೋದಕ್ಕೆ ಕಾರಣನೇ ಈ ಮನುಷ್ಯ ಅನ್ನೋ ಪ್ರಾಣಿ. ನಿಮ್ ಮನೆಗಳಿಗೆ ಬರ್ತಾರೆ 5 ವರ್ಷಕ್ಕೊಂದ್ಸತಿ. 5 ವರ್ಷಕ್ಕೊಂದ್ಸತಿ ಬರ್ತಾರೆ. ಇದು ಈಗಲ್ಲ, ಮೊದ್ಲಿಂದಲೂನು ನಮ್ಮಪ್ಪ, ಅವರಪ್ಪ ಏನ್ ಮಾಡ್ತಾ ಇದ್ದಾರೆ? ನನ್ ಜಾತಿ ನನ್ ಪಕ್ಷಕ್ಕೆ ಹಾಕು, ನಮ್ಮ ನಾಯಕ ನಮ್ ಪಕ್ಷಕ್ಕೆ ಹಾಕು, ನಿನಗಿಷ್ಟು ದುಡ್ಡು ಕೊಡ್ತೀನಿ, ಆ ಕಡೆ ಎಲ್ಲ ಓಟ್ ನನ್ಗೆ ಕೊಡ್ಸು. ಮಾರ್ಕೊಂಡು ಕೇವಲ ಜುಜುಬಿ ಚಿಲ್ಲರೆ ಕಾಸಿಗೋಸ್ಕರ ಇವತ್ತು ಸಣ್ಣ ಮಕ್ಕಳಿಂದ ಸಾವು ಸ್ಟಾರ್ಟ್ ಆಗೋದು, ವಯಸ್ಸಾದವ್ರ ತನಕ ಸಾವಾಗ್ತಾ ಇದೆ. ಕೇಳೋರು ಯಾರೂ ಇಲ್ಲ. ಏನಕ್ಕೆ ಸಾಯ್ತಾ ಇದ್ದಾರೆ? ಏನಾಗ್ತಾ ಇದೆ? ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ? ನಮ್ಮ ಜನರಿಗೆ ಒಳ್ಳೆ ಆಹಾರ ಸಿಗ್ತಾ ಇದೆಯಾ? ಇದು ಯಾವನಿಗೂ ಬೇಡ. ಪಾಪ ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡ್ದಿರೋ ಸಂಬಳ ಕೈಗೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಟ್ಯಾಕ್ಸ್ಗೆ ಇಷ್ಟು ಕಟ್ಟಾಗಿದೆ ಅಂತ. ಆ ಟ್ಯಾಕ್ಸಿನ ದುಡ್ಡೆಲ್ಲಿ ಹೋಗ್ತಾ ಇದೆ ಅಂತ ಕೇಳೋ ಆಗಿಲ್ಲ. ಕಷ್ಟಪಟ್ಟು ರಾತ್ರಿ ಹಗ್ಲು ಅಂತ ನೋಡ್ದಲೇನೆ ಬಿಸ್ನೆಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ವ್ಯಾಪಾರದ ತನಕ ಎಲ್ರೂ ಅವ್ರವ್ರ ಶ್ರಮನ ಹಾಕಿರ್ತಾರೆ. ಅದ್ರಲ್ಲೂ GST ಕಟ್ಟಿ, ಟ್ಯಾಕ್ಸ್ ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ ಅಂತ ಚಿತ್ರಹಿಂಸೆ ಕೊಡ್ತಾರೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಆಸೆ ಪಟ್ಟು ಒಂದು ಪುಟ್ಟದಾಗ ಒಂದು ಕಾರ್ ತಗೊಳ್ಳೋಣ ಅಂತ ಹೋಗ್ತಾರೆ. ಅದ್ರ ಮೇಲೆ 1 ಲಕ್ಷ 2 ಲಕ್ಷ ಬರೀ ಟ್ಯಾಕ್ಸೇ, ರೋಡ್ ಟ್ಯಾಕ್ಸ್ ಅಂತ ಹಾಕಿರ್ತಾರೆ. ಆ ರೋಡ್ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಟೋಲಲ್ಲಿ 100-50 ರೂಪಾಯಿ ಕಟ್ಟೋದು ಸ್ಟಾಪ್ ಆಗ್ತಾ ಇಲ್ಲ. ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಯಾರಿಗೂ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿನಲ್ಲಿ ಜನ ನಡ್ಕೊಳ್ತಾ ಇದ್ದಾರೆ. ಇವತ್ತು ಒಂದು ಸಾವು, ಇವತ್ತು ಒಂದು ಹಿಂಸೆಯ ಬದುಕು, ಇದೆಲ್ಲ ನಡೀತಾ ಇರೋದೇ ನಮ್ಮಗಳ ಒಂದು ತಿಳುವಳಿಕೆ ಇಲ್ದಲೇನೆ ಇರುವ ಒಂದು ಏನ್ ಹೇಳ್ಬೋದು, ಬುದ್ಧಿಯಿಂದ. ಪ್ರಶ್ನೆ ಮಾಡಲ್ಲ, ಯಾರನ್ನು ಪ್ರಶ್ನೆ ಮಾಡಲ್ಲ. ಸರಿ, ನಮ್ಗೆ ಹಾಸ್ಪಿಟಲ್ ಬೇಕು, ನಮ್ಗೆ ಒಳ್ಳೆ ಸ್ಕೂಲ್ ಬೇಕು, ಗೌರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸಿ, ಒಳ್ಳೆ ಎಜುಕೇಶನ್ ಕೊಡಿಸಿ, ಒಳ್ಳೆ ಹಾಸ್ಪಿಟಲ್ ಕೊಡಿಸಿ. ನಿಮ್ಮ ಗೌರ್ಮೆಂಟ್ಗಳ ಅಜೆಂಡಾ ಇರೋದೇ ಗೌರ್ಮೆಂಟ್ ಅಂತ ಏನಿದೆ ಅದನ್ನ ಕ್ಲೋಸ್ ಮಾಡಬೇಕು. ಹಾಸ್ಪಿಟಲ್ ಇರ್ಬೋದು ಅಥವಾ ಸ್ಕೂಲ್ಗಳಿರ್ಬೋದು. ಯಾಕೆ ಹೇಳಿ? ಹೊರಗಡೆ ಎಲ್ಲಿ ನೋಡಿದ್ರು ನಿಮ್ಗಳ ಸ್ಕೂಲು, ನಿಮ್ಗಳ ಹಾಸ್ಪಿಟಲ್. ನನಗೆ ತುಂಬಾ 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 ಕಷ್ಟ ಆಗುವಂಥದ್ದು ಅಂತಂದ್ರೆ, ಎಲ್ಲದೂ ಇದ್ದು ಕೂಡ ಏನೂ ಮಾಡ್ದಲೇನೆ, ಒಬ್ರಿಗೆ ಕೈ ಎತ್ತಿ ಕೊಡೋದಕ್ಕೆ ಕೈ ಬರ್ದಲೇನೆ ಇರುವಂತಹ ಜನರೇ ಇವತ್ತು ನಮ್ಮ ಜಗತ್ತಲ್ಲಿ ಹೆಚ್ಚಿಗೆ ಇದಾರಲ್ಲ. ಸೊ ಇಲ್ಲಿಂದಲೇನೆ ಮನುಷ್ಯ ಅವನೇ ಅವನತಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ದಯವಿಟ್ಟು ಒಬ್ರು ಇಬ್ರು ಇದನ್ನ ಸರಿಪಡಿಸೋದಕ್ಕೆ ಆಗಲ್ಲ ಅಂತ ಅನ್ಕೊಳ್ತೀನಿ. ಸಾಲ ಮಾಡಿ ಆದ್ರೂನು ನಿಮ್ಮ ಮಕ್ಕಳನ್ನ, ನಿಮ್ಮ ಹೆಂಡತಿನ, ನಿಮ್ಮ ಗಂಡನ್ನ ಉಳಿಸ್ಕೊಳ್ಳೋದನ್ನ ಪ್ರಯತ್ನ ಪಡಿ. ಜೀವ ಒಂದಿತ್ತು ಅಂತಂದ್ರೆ ಯಾರ ಮನೇನಾದ್ರೂ ಜೀತ ಮಾಡಾದ್ರೂನು ಸಾಲ ತೀರಿಸ್ಬೋದು. ಇಷ್ಟ ಹೇಳ್ಬೇಕಿತ್ತು, ಹೇಳಿದೀನಿ. ಬುದ್ಧಿವಂತರಾಗಿ ದಯವಿಟ್ಟು ಇವತ್ತು ಅಷ್ಟು ಚಿತ್ರ ಹಿಂಸೆಯಿಂದ ಸತ್ತಿರೋ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಭಗವಂತ ದಯವಿಟ್ಟು ಆ ಮಗುನ ಈ ದರಿದ್ರ ಜನರು ಇರುವಂತಹ ಭೂಮಿಗೆ ಕಳಿಸ್ಕೊಡ್ಬೇಡ. ನಿನ್ನ ಪಾದದಲ್ಲಿ ಒಂದು ಹೂವಾಗಿ ಆ ಮಗುನ ಇಟ್ಕೊಂಡು ಅದ್ರ ಆತ್ಮಕ್ಕೆ ಶಾಂತಿ ಕೊಡಿ. ಆ ತಾಯಿಗೆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡಿ. ಆದಷ್ಟು ಬೇಗ ಅವ್ರ ಮನೇಲಿ ಸಂತೋಷ ಬರೋ ರೀತಿನಲ್ಲಿ ಆಗ್ಲಿ.